ನಲ್ಪಾಡ್ ಸಿದ್ಧಾಂತದ ವಿಚಾರವಾಗಿ ಕೆಆರ್ಎಸ್ ಪಕ್ಷದ ರವಿಕೃಷ್ಣಾರೆಡ್ಡಿ ಬಿಗ್ ಪಂಚ್ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವವೋ ಅಥವಾ ವಂಶ ಪ್ರಭುತ್ವವೋ? ನಲ್ಪಾಡ್ಗೆ ರವಿಕೃಷ್ಣಾರೆಡ್ಡಿ ಹಾಕಿರುವಂತಹ ಪ್ರಶ್ನೆ ಇದು. ಪ್ರಜಾಪ್ರಭುತ್ವವೋ ಅಥವಾ ವಂಶ ಪ್ರಭುತ್ವವೋ ಅಂತ ನಲ್ಪಾಡ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ಇಮ್ರಾನ್ ಪಾಷಾ, ಇವತ್ತು ರವಿಕೃಷ್ಣಾರೆಡ್ಡಿ ಬಿಗ್ ತಪರಾಕಿ. ಅಪ್ಪನ ಪರೀಕ್ಷೆಯಲ್ಲಿ ಮಗ ಪಾಸ್ ಆಗುವುದು ಸಾಧನೆಯೇ ಅಂತ ರವಿಕೃಷ್ಣಾರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಆಗಲು ಓದಬೇಕು, ಲೀಡರ್ ಆಗಲು ಅಪ್ಪನ ಸಪೋರ್ಟ್ ಬೇಕೆ, ನಲ್ಪಾಡ್ ವರ್ತನೆ ತೀರಾ ನೀಚತನದ್ದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಪ್ಪ ಬರೆದಂತಹ ಪರೀಕ್ಷೆಯಲ್ಲಿ ಮಗ ಪಾಸ್ ಆಗುವುದು ಸಾಧನೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜಕೀಯ ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್ ಅಂತ ಅಂದ್ಕೊಂಡ್ರ? ಡಾಕ್ಟರ್ ಮಗ ಡಾಕ್ಟರ್, ಲೀಡರ್ ಮಗ ಲೀಡರ್ ಅಂತ ನಲ್ಪಾಡ್ ವಿತಂಡವಾದವನ್ನು ಮಾಡಿದ್ದ ವಿಚಾರವಾಗಿ, ವಂಶ ಪಾರಂಪರ್ಯ ಅಧಿಪತ್ಯಕ್ಕೆ ನಲ್ಪಾಡ್ ಜೈಕಾರ ಹಾಕಿದಂತಹ ವಿಚಾರವಾಗಿ ನಲ್ಪಾಡ್ ಸಿದ್ಧಾಂತಕ್ಕೆ ಸಾರ್ವಜನಿಕರಿಂದಲೂ ಟೀಕೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ರವಿಕೃಷ್ಣಾರೆಡ್ಡಿ ಕೂಡ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜಕೀಯ ಅಂತಂದ್ರೆ ಅದೊಂದು ಫ್ಯಾಮಿಲಿ ಬಿಸ್ನೆಸ್ ಅಂತ ಅಂದ್ಕೊಂಡ್ರ ನಲ್ಪಾಡ್ ಅವರೇ? ಡಾಕ್ಟರ್ ಮಗ ಡಾಕ್ಟರ್, ಲೀಡರ್ ಮಗ ಲೀಡರ್, ಇದು ನಲ್ಪಾಡ್ ಅವರ ವಿತಂಡವಾದ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ರವಿಕೃಷ್ಣಾರೆಡ್ಡಿ. ವಂಶ ಪಾರಂಪರ್ಯ ಅಧಿಪತ್ಯಕ್ಕೆ ನಲ್ಪಾಡ್ ಜೈಕಾರ ಹಾಕಿದ್ದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ನಲ್ಪಾಡ್ ಸಿದ್ಧಾಂತಕ್ಕೆ ಸಾರ್ವಜನಿಕರಿಂದ ಕೂಡ ತಪರಾಕಿ ಹಾಕಲಾಗ್ತಾ ಇದೆ. ಡಾಕ್ಟರ್ ಆಗೋದಕ್ಕೆ ಓದಬೇಕು, ಲೀಡರ್ ಆಗೋದಕ್ಕೆ ಅಪ್ಪನ ಹೆಸರು ಸಾಕೆ. ಸಾಮಾನ್ಯ ಕಾರ್ಯಕರ್ತರ ಮಕ್ಕಳು ಏನಾಗಬೇಕು? ಪ್ರತಿಭೆಗಿಂತ ವಂಶವಾಹಿಗೆ ಬೆಲೆ ಕೊಡುವುದು ಪ್ರಜಾಪ್ರಭುತ್ವವ? ಗೊತ್ತಿಗೂ ಮತ್ತು ಅಧಿಕಾರದ ಅಹಂಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ? ಅಪ್ಪ ಬದ ಪರೀಕ್ಷೆಯಲ್ಲಿ ಮಗ ಪಾಸ್ ಆಗುವುದು ಯಾವ ಸೀಮೆ ನೀತಿ? ಕಾರ್ಯಕರ್ತರ ಬೆವರಿನ ಮೇಲೆ ವಂಶದ ಪಕ್ಷವನ್ನ ಕಟ್ಟುವಂಥದ್ದಿದೆಯಲ್ಲ, ಅದು ನೀಚತನ ಅಲ್ವೇ? ಆ ಮನೆಯಲ್ಲ ಹುಟ್ಟಿದ್ದ ತಪ್ಪ ಎಂಬ ನಿಮ್ಮ ವಾದ ಅಸಹ್ಯದ ಪರಮಾವಧಿ ಅಂತ ರವಿಕೃಷ್ಣಾರೆಡ್ಡಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಡವರ ಮಕ್ಕಳು ಬರೀ ಬಾವುಟ ಹಿಡಿಯೋದಕ್ಕೆ ಮಾತ್ರ ಅವರಿಗೆ ಅವಕಾಶನ, ಒಬ್ಬ ಲೀಡರ್ ಆಗೋದಕ್ಕೆ ಅವಕಾಶ ಇಲ್ವಾ? ವಂಶ ಪಾರಂಪರ್ಯವಾಗಿಯೇ ನಿಮಗೆ ಮಾತ್ರ ಅವಕಾಶನ ಅನ್ನುವಂಥ ಒಂದು ಪ್ರಶ್ನೆಯನ್ನ ರವಿಕೃಷ್ಣಾರೆಡ್ಡಿ ಕೇಳಿದ್ದಾರೆ. ರಾಜಕೀಯ ಅಂದ್ರೆ ಅಪ್ಪ ಹಾಕಿಕೊಟ್ಟ ಆಸ್ತಿ ಅಂತ ಅಂದ್ಕೊಂಡ್ರ, ಅದು ಬಿಸ್ನೆಸ್ ಅಂತ ಅಂದ್ಕೊಂಡ್ರ ನಲ್ಪಾಡ್ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ ರವಿಕೃಷ್ಣಾರೆಡ್ಡಿ. ಸಾಮಾನ್ಯ ಕಾರ್ಯಕರ್ತರ ಮಕ್ಕಳು ಕೇವಲ ಜೈಕಾರ ಹಾಕೊಂಡಿರೋದಕ್ಕೆ ಮಾತ್ರ ಸೀಮಿತಾನ? ಪ್ರತಿಭೆಗಿಂತ ವಂಶವಾಹಿಗೆ ಬೆಲೆ ಕೊಡೋದು ಅದು ಪ್ರಜಾಪ್ರಭುತ್ವನ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಇರುವಂಥದ್ದು. ಆದರೆ ಇದು ವಂಶದಿಂದ ವಂಶಕ್ಕಾಗಿ ಇರುವಂತಹ ಒಂದು ರಾಜಕೀಯನ ಅನ್ನುವಂಥ ಒಂದು ಪ್ರಶ್ನೆಯನ್ನ ರವಿಕೃಷ್ಣಾರೆಡ್ಡಿ ಎತ್ತಿದ್ದಾರೆ. ಯಾಕಂದ್ರೆ ಕೇವಲ ಬಾವುಟವನ್ನ ಹಿಡಿಯೋದಕ್ಕೆ ಮಾತ್ರ ಸೀಮಿತಾನ ಕಾರ್ಯಕರ್ತರು? ಯಾಕಂದ್ರೆ ಒಬ್ಬ ಸಾಮಾನ್ಯ ವರ್ಗದಿಂದ ಬಂದಂತಹ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಯುವಕ, ಆತನಿಗೂ ಕೂಡ ತಾನು ಬೆಳಿಬೇಕು, ಜನಸೇವೆ ಮಾಡಬೇಕು ಅಂದ್ರೆ ರಾಜಕೀಯಕ್ಕೆ ಸೇರಬೇಕು ಅನ್ನುವಂಥ ಆಶಯ ಇರುತ್ತಲ್ಲ. ಆದರೆ ವಂಶ ಪಾರಂಪರ್ಯವಾಗಿ ಟಿಕೆಟ್ ಕೊಡೋದನ್ನ ಸಮರ್ಥನೆ ಮಾಡ್ಕೋತೀರಿ ನಲ್ಪಾಡ್ ಅವರೇ ಅಂತಂದ್ರೆ, ಆ ಸಾಮಾನ್ಯ ವರ್ಗದಿಂದ ಬಂದಂತಹ ಆ ಯುವಕರ ಪಾಡೇನು, ಅವರ ಕನಸಿನ ಪಾಡೇನು? ಇದನ್ನ ಪ್ರಜಾಪ್ರಭುತ್ವ ಅಂತಾರ? ವಂಶ ಪಾರಂಪರ್ಯವಾಗಿ ಬಂದಂಥವ್ರಿಗೆ ಟಿಕೆಟ್ ಅನ್ನ ಕೊಡ್ತಾ ಹೋಗುವಂಥದ್ದನ್ನ ಸಮರ್ಥನೆ ಮಾಡ್ಕೋತೀರಲ್ಲ. ಡಾಕ್ಟರ್ ಮಗ ಡಾಕ್ಟರ್, ಹಾಗೇನೆ ಒಬ್ಬ MLA ಮಗ MLA ಆಗಬೇಕು ಅನ್ನುವಂಥದ್ದು ಯಾವ ಒಂದು ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ ಅನ್ನುವಂಥದ್ದು ರವಿಕೃಷ್ಣಾರೆಡ್ಡಿ ಅವರ ಆಕ್ರೋಶದ ಮಾತುಗಳಿದು. ಮೊನ್ನೆ ಇಮ್ರಾನ್ ಪಾಷಾ, ಇವತ್ತು ರವಿಕೃಷ್ಣಾರೆಡ್ಡಿ ಕೊಟ್ಟಿರುವಂತಹ ಒಂದು ಟಾಂಗ್ ಇದು, ತಿರುಗೇಟಿದು ನಲ್ಪಾಡ್ ಅವರಿಗೆ. ಅಪ್ಪನ ಪರೀಕ್ಷೆಯಲ್ಲಿ ಮಗ ಪಾಸ್ ಆಗೋದು ಸಾಧನೆಯೇ ಅಲ್ಲ ಅಂತ ಕಿಡಿಕಾರಿದ್ದಾರೆ ಅವರು. ಡಾಕ್ಟರ್ ಆಗೋದಕ್ಕೆ ಓದಬೇಕು, ಲೀಡರ್ ಆಗೋದಕ್ಕೆ ಅಪ್ಪನ ಹೆಸರು ಸಾಕೆ. ಹೇಳಿ ಕೇಳಿ, ನೀವು ಹ್ಯಾರಿಸ್ ಪುತ್ರ, ಅವರು ರಾಜಕಾರಣದಲ್ಲಿದ್ದಾರೆ, ಹಾಗಾಗಿ ನೀವು ಅಪ್ಪನ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದ್ರಿ. ಅಪ್ಪನ ಹೆಸರಿನ ಸಾಧನೆಯೇ ನಿಮ್ಮ ಸಾಧನೆ ಆಗಿದೆ ಅನ್ನೋದನ್ನು ಬಿಟ್ರೆ ಬೇರೆ ಏನಿದೆ? ಅದನ್ನು ವಂಶ ಪಾರಂಪರ್ಯವಾಗಿ ಮುಂದುವರಿಸ್ಕೊಂಡು ಹೋಗೋದನ್ನ ಸಮರ್ಥನೆ ಮಾಡ್ಕೋತೀರಿ. ಅದು ಶಾಮನೂರು ಕುಟುಂಬದಲ್ಲಿ ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಟ್ಟಿರುವಂತಹ ಒಂದು ವಿಚಾರವಾಗಿಯೇ ನಲ್ಪಾಡ್ ಅವರು ಮಾತಾಡ್ತಾ ಹೋಗ್ತಾರೆ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ. ಅಂದ್ರೆ ಡಾಕ್ಟರ್ ಮಗ ಡಾಕ್ಟರ್, ಲೀಡರ್ ಮಗ ಲೀಡರ್ ಅನ್ನುವಂಥ ವಿತಂಡವಾದವನ್ನು ಮಾಡಿದಂಥ ನಲ್ಪಾಡ್ ಅವರ ಹೇಳಿಕೆಯ ವಿಚಾರವಾಗಿಯೇ ರವಿಕೃಷ್ಣಾರೆಡ್ಡಿ ಬಹಳ ತೀಕ್ಷ್ಣವಾಗಿಯೇ ಕುಟುಕಿದ್ದಾರೆ. ವಂಶ ಪಾರಂಪರ್ಯ ಅಧಿಪತ್ಯಕ್ಕೆ ನಲ್ಪಾಡ್ ಜೈಕಾರ ಹಾಕಿದ್ದಕ್ಕೆ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೆಂಡ ದುಡ್ಡು ಜಾತಿಯ ಅಡಿಪಾಯದ ಮೇಲೆ ಸಾಮ್ರಾಜ್ಯ ಕಟ್ಟೋದು ನೀಚತನದ ಪರಮಾವಧಿ ಅಲ್ವೇ ಅಂತ ರವಿಕೃಷ್ಣಾರೆಡ್ಡಿ ಗುಡುಗಿದ್ದಾರೆ. ರಾಜಕೀಯ ಅಂದ್ರೆ ನಲ್ಪಾಡ್ ಅವರೇ ಅದೇನು ಬಿಸ್ನೆಸ್ ಅಂತ ಅಂದ್ಕೊಂಡ್ರ? ಜನಸೇವೆ ಮಾಡ್ಲಿಕ್ಕೆ ಬರೋದು,
ಪ್ರತಿಯೊಬ್ಬರಿಗೂ ಅಂಥ ಒಂದು ಅವಕಾಶ ಸಿಗಬೇಕು, ಜನಸೇವೆ ಮಾಡಬೇಕು ಅಂತಂದಾಗ ರಾಜಕಾರಣಕ್ಕೆ ಬರಬೇಕು, ಯುವಕರು ಬರಬೇಕು ಅಂತೀರಿ. ಸಮರ್ಥ ಶಾಮನೂರು ಯುವಕ, ಆತನಿಗೆ ಟಿಕೆಟ್ ಸಿಕ್ಕಿರುವ ವಿಚಾರವಾಗಿ ಯುವಕರು ಬರಬೇಕು ರಾಜಕಾರಣಕ್ಕೆ ಅಂತ ಸಮರ್ಥನೆ ಮಾಡ್ಕೋತೀರಿ. ಆಯ್ತು, ಯುವಕರು ಬರಬೇಕು, ಆದರೆ ಯಾರನ್ನ ಬೆಳೆಸಬೇಕು ರಾಜಕಾರಣದಲ್ಲಿ? ನಿಮ್ಮ ಹಿಂದೆ ಇರುವಂಥ ಕಾರ್ಯಕರ್ತರು ನಿಮ್ಮ ಗೆಲುವಿಗೋಸ್ಕರ ಶ್ರಮಿಸಿರ್ತಾರಲ್ಲ, ಅವರು ಕೇವಲ ಬಾವುಟ ಹಿಡಿಯೋದಕ್ಕೆ ಮಾತ್ರ ಸೀಮಿತನಾ? ಅವ್ರನ್ನ ಕೇವಲ ಅಧಿಕಾರಕ್ಕೋಸ್ಕರ, ಅವರ ಮತಗಳನ್ನು ಅಧಿಕಾರಕ್ಕೋಸ್ಕರ ಬಳಸ್ಕೋತೀರಿ ಅಥವಾ ಗೆಲ್ಲಕ್ಕೋಸ್ಕರ ಬಳಸ್ಕೋತೀರಿ? ಅದರ ವಾಟ್ ನೆಕ್ಸ್ಟ್ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಸೊ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಾಹಿಲ್ ಅವರಿಂದ. ಸಾಹಿಲ್, ಒಂದು ಕಡೆ ನಲ್ಪಾಡ್ ಅವರು ಕೊಟ್ಟಿದ್ದಂಥ ವಂಶ ಪಾರಂಪರ್ಯದ ಒಂದು ಸಿದ್ಧಾಂತದ ವಿಚಾರವಾಗಿ ರವಿಕೃಷ್ಣಾರೆಡ್ಡಿ ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಲ್ಪಾಡ್ ಅವರನ್ನ ಅಂತ. ವಸಂತ್, ಇದು ಡಿಜಿಟಲ್ ವಾರಿಗೆ ಕಾರಣವಾಗಿದೆ. ವಸಂತ್, ಡಿಜಿಟಲ್ ನಲ್ಲಿ ಒಂದು ತರಹದ ಸಮರ ಶುರುವಾಗಿದೆ. ಯಾವಾಗ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಜೋಡಿ ರಾಜಕಾರಣಿಗಳ ನಡುವೆ ಪರಸ್ಪರ ಮಲ್ಲಯುದ್ಧ ಶುರುವಾಯಿತು, ಅರ್ಥಾತ್ ಬಿಜೆಪಿ ಜಮೀರ್ ಅಹಮದ್ ಖಾನ್ ಜೊತೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್, ಇವರಿಬ್ಬರ ನಡುವಿನ ಈ ಸಮರ ಆರಂಭಿಕ ಘಟ್ಟದಲ್ಲಿ ಇವರಿಗೆ ಮಾತ್ರ ಸೀಮಿತ ಆಗಿತ್ತು. ಬರಬರುತ್ತಾ ಅದು ಸ್ವಲ್ಪ ಒಂದು ವಿಸ್ತಾರವಾದಂತಹ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರ ಪ್ರಶ್ನೆಗೆ ನಲಪಾಡ್ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರೆ, MLA ಮನೆಯಲ್ಲಿ ಹುಟ್ಟಿದ ಮಗ MLA ಆಗಲಿ ಇನ್ನೇನ್ ಆಗಬೇಕು ಅಂತ ಹೇಳಿ ಒಂದು ತರಹದ ಚರ್ಚೆಗೆ ಕಾರಣ ಆಗೋ ತರಹದ ಹೇಳಿಕೆಗಳನ್ನ ಕೊಡ್ತಾರೆ. ಅದರರ್ಥ ಕಳ್ಳಕಾಕರ ಮಕ್ಕಳು ಹಾಗಾದ್ರೆ ಕಳ್ಳಕಾಕರ ಆಗಬೇಕಾ? ಸರಿ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆಗಬೇಕು ಅನ್ನೋದು ನಲಪಾಡ್ ಅವರ ವಾದವಾದ್ರೆ ಕಳ್ಳಕಾಕರ ಮಕ್ಕಳು ಏನಾಗಬೇಕು? ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರವಿಕೃಷ್ಣ ರೆಡ್ಡಿ ಅವರು ಒಂದು ಹೇಳಿಕೆಯನ್ನು, ತನ್ನ ಭಾವನೆಯನ್ನ ತನ್ನ ಟ್ವೀಟ್ ಮುಖಾಂತರವಾಗಿ ಪ್ರಸ್ತುತಪಡಿಸ್ತಾರೆ. ಅದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನೋಡಿ, ಡಾಕ್ಟರ್ಗಳು ಪರೀಕ್ಷೆ ಬರೆಯೋದು ತನ್ನ ಸ್ವಂತ ಕೈ ಬೆರಳುಗಳಿಂದ ಅಥವಾ ತನ್ನ ಸ್ವಂತ ಲೇಖನಿಗಳಿಂದ ಪರೀಕ್ಷೆ ಬರೆದು ಸ್ವತಃ ಪರಿಶ್ರಮ ಪಟ್ಟ ಆಧಾರದ ಮೇಲೆ ಅವರು ಡಾಕ್ಟರ್ ಆಗ್ತಾರೆ. ಆದ್ರೆ ರಾಜಕಾರಣಿಗಳ ವಿಚಾರದಲ್ಲಿ ತಂದೆ ತಾಯಿ ಪರಿಶ್ರಮ ಪಟ್ಟು ಅವರು ಹಂಚಿದ ಹಣ, ಅವರು ಹಂಚಿದ ಸೀರೆ, ಅವರು ಪಟ್ಟಂತಹ ಕಷ್ಟ, ಅದರ ಫಲದಿಂದ ಮಕ್ಕಳು MLA ಆಗೋದಾದ್ರೆ ಇದು ಒಂದು ತರಹದ ದುರ್ವರ್ತನೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ವಸಂತ್, ಇದು ಡಿಜಿಟಲ್ ವಾರ್ಗೆ ಕಾರಣವಾಗಿರುವಂತಹದ್ದು. ವಸಂತ್ ಸಾಹಿಲ್, ಒಂದ್ ಕಡೆ ಈಗ ಕುಟುಂಬ ರಾಜಕಾರಣದಿಂದಾಗಿ ಪಕ್ಷದ ಒಳಗಿನ ಆಂತರಿಕ ಪ್ರಜಾಪ್ರಭುತ್ವ ಕುಸಿದಂತಾಗೋದಿಲ್ವೇ ಅಂತ ಬಹುಶಃ ಕಾರ್ಯಕರ್ತರು ಕೇವಲ ಜಿಂದಾಬಾದ್ ಜಿಂದಾಬಾದ್ ಅಂತ ಕೂಗೋದಕ್ಕಷ್ಟೇ ಸೀಮಿತ ಆಗ್ತಾ ಇದ್ದಾರಾ ಅಂತ ನಲ್ಪಾಡ್ ಅವರ ಈ ಹೇಳಿಕೆ ನೋಡಿದಾಗ ಹಾಗನ್ಸುತ್ತೆ. ಬಹುಶಃ ಈ ವಿಚಾರವನ್ನು ಗಮನದಲ್ಲಿಟ್ಕೊಂಡೇ ರವಿಕೃಷ್ಣಾರೆಡ್ಡಿ ಹೇಳಿರ್ತಾರೆ. ವಸಂತ್, ಬಹಳಷ್ಟು ಸ್ಪಷ್ಟವಾಗಿ ನೀವು ಹೇಳ್ತಾ ಇದ್ರಿ, ಕೇವಲ ಪೋಸ್ಟರ್ ಅಂಟಿಸೋದಕ್ಕೆ, ಗೋಡೆಗೆ ಮೈದವನ್ನ ಬಳಿದು ಪಕ್ಷದ ಪೋಸ್ಟರ್ಗಳನ್ನ ಹಂಚಿಸೋದಕ್ಕೆ, ಜೊತೆಗೆ ರಾಜಕಾರಣಿಗಳ ಎಡದಲ್ಲಿ ಒಂದು ಗುಂಪು ಬಲಕ್ಕೊಂದು ಗುಂಪು ನಿಂತ್ಕೊಂಡು ಜಿಂದಾಬಾದ್ ಕೂಗೋದಕ್ಕೆ ಮಾತ್ರ ಸೀಮಿತ. ಆದ್ರೆ ಬಲಾಢ್ಯ ರಾಜಕಾರಣಿಗಳು ಮನೆ ಒಳಗೆ ಕೂತ್ಕೊಂಡು ಅಧಿಕಾರವನ್ನ ಗಿಟ್ಟಿಸಿಕೊಂಡು ಅಧಿಕಾರದ ಅಥವಾ ರಾಜಕೀಯದ ಸಂಪೂರ್ಣ ಪರಿಪೂರ್ಣ ಸ್ವಾದವನ್ನ ಅನುಭವಿಸೋದವರು. ಆದ್ರೆ ಅಕ್ಕಪಕ್ಕದ ಜಿಂದಾಬಾದ್ ಕೂಗೋದವರು ಅವರು ಕೇವಲ ಜಿಂದಾಬಾದಿಗೆ ಮಾತ್ರ ಸೀಮಿತ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ ಅನ್ನೋ ತರಹದಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಾಹಿಲ್. ಇದು ಬಹುಶಃ ನಲ್ಪಾಡ್ ಅವರ ಸಿದ್ಧಾಂತದ ವಿಚಾರವಾಗಿ ರವಿಕೃಷ್ಣಾರೆಡ್ಡಿ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಮೊನ್ನೆ ಇಮ್ರಾನ್ ಪಾಷಾ, ಇವತ್ತು ರವಿಕೃಷ್ಣಾರೆಡ್ಡಿ ಬಿಗ್ ತಪರಾಕಿಯನ್ನು ಹಾಕಿರುವಂಥದ್ದು. ಅದು ನಲ್ಪಾಡ್ ಅವರಿಗೆ ಸಮರ್ಥನೆ ಮಾಡ್ಕೋತಾರೆ. ನಲ್ಪಾಡ್ ಅವರು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಂಥ ವಿಚಾರವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನಲ್ಪಾಡ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಲ್ಪಾಡ್ ಅವರೇ, ಒಂದು ಕಡೆ ಕುಟುಂಬ ರಾಜಕಾರಣದ ವಿಚಾರವಾಗಿ ಅಥವಾ ಒಂದು ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟಂಥ ವಿಚಾರವಾಗಿ ತಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಡಾಕ್ಟರ್ ಮಗ ಡಾಕ್ಟರ್, ಲೀಡರ್ ಮಗ ಲೀಡರ್ ಅನ್ನುವಂಥ ಒಂದು ವಾದವನ್ನು ಮನ್ನಣೆ ಮಾಡಿದ್ರಿ. ಮೊನ್ನೆ ಭಾರೀ ಪರ ವಿರೋಧ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರವಿಕೃಷ್ಣಾರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಇದು ತಪ್ಪಲ್ವೇ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಏನ್ ಹೇಳ್ತೀರಿ? ನೋಡಿ, ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನಾನು ನನ್ನ ಎಕ್ಸಾಂಪಲ್ ತಗೊಂಡು ಮಾತಾಡಿದೆ. ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಆಗಿ ಎಲೆಕ್ಷನ್ ನಿಂತು ಗೆದ್ದು ಸೆಕ್ರೆಟರಿ ಆದೆ, ಆಮೇಲೆ ಜಿಲ್ಲಾ ಅಧ್ಯಕ್ಷನಾದೆ, ಆಮೇಲೆ ಎಲೆಕ್ಷನ್ ನಿಂತು ರಾಜ್ಯಾಧ್ಯಕ್ಷನಾದೆ. ಇಡೀ ರಾಜ್ಯದಲ್ಲಿ ಸುತ್ತಿ ನಾನು ಬಂದಿದ್ದೀನಿ, ನನ್ನ ಹಾದಿಯಲ್ಲಿ ಬಂದಿದ್ದೀನಿ, ನಾನು ಪೊಲಿಟಿಕ್ಸ್ ಮಾಡಿದ್ದೀನಿ. ನಮ್ಮ ಅಪ್ಪಗೆ ಹುಟ್ಟಿರೋದು ನಂದೇ ತಪ್ಪ ಅಂತ ಕೇಳಿದ್ರಲ್ಲ, ಅದ್ರೆ ತಪ್ಪು. ಈಗ ನಲ್ಪಾಡ್ ಅವರೇ, ಒಂದ್ ಕಡೆ ಈಗ ರಾಜಕೀಯ ಅಂತಂದ್ರೆ ಅದು ಫ್ಯಾಮಿಲಿ ಬಿಸ್ನೆಸ್ ಅಂತ ಅಂದ್ಕೊಂಡ್ರ ಅಂತ ರವಿಕೃಷ್ಣಾರೆಡ್ಡಿ ಅವರು ಈ ಒಂದು ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ರವಿಕೃಷ್ಣ ರೆಡ್ಡಿ ಅವರು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಬೇಕಾಗಿರೋದು, ರಾಜಕೀಯ ಅನ್ನೋದು ಪಾಲಿಟಿಕ್ಸ್ ಫ್ಯಾಮಿಲಿ ಬಿಸ್ನೆಸ್ ಅಂತ ಅಲ್ಲ ನಾನು ಹೇಳಿರೋದು. ಒಬ್ಬ ತಂದೆನ ನೋಡಿದ್ರೆ ತನ್ನ ಮಗ ಆ ಆಸೆ ಇಟ್ಕೊಂಡಿರ್ತಾನೆ, ಅವ್ರ ತರಾನೇ ಆಗ್ಬೇಕು ಅಂತ. ಆ ಒಂದು ರೀತಿಯಲ್ಲಿ ಅವ್ನ್ ಪಾಲಿಟಿಕ್ಸ್ ಅಲ್ಲಿ ಬರೋದ್ ತಪ್ಪೇನಿದೆ ಅಂತ ನಾನ್ ಕೇಳಿದ್ದು. ಈಗ ನಿಮ್ಮ ಹೇಳಿಕೆ ವಿಚಾರವಾಗಿ ನಂದೊಂದು ಪ್ರಶ್ನೆ ಇದೆ. ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ 20 ವರ್ಷಗಳ ಕಾಲ ಪಕ್ಷಕ್ಕೋಸ್ಕರ ದುಡಿದ್ರೂ ಸಿಗದ ವೇದಿಕೆ ಒಬ್ಬ ನಾಯಕನ ಮಗನಿಗೆ ಕೇವಲ 20 ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದು ಸಾಮಾಜಿಕ ನ್ಯಾಯನ ಪಕ್ಷದಲ್ಲಿ ಅಂತ ಅಲ್ಲ ಸರ್, ನಾನ್ ಹೇಳ್ತೀನಿ ಕೇಳಿ. ನಾನ್ ಹೇಳಿರೋದು ನನ್ನ ಪಾಯಿಂಟ್ ಆಫ್ ವ್ಯೂ ಇಸ್ ವೆರಿ ಸಿಂಪಲ್. ನಿಮ್ಮ ಮಗ ನಿಮ್ಮನ್ನ ಡೈಲಿ ಟಿವಿಯಲ್ಲಿ ನೋಡ್ತಾನೆ ಸರ್, ನೀವು ಮಾತಾಡೋ ವೃತ್ತಿಯನ್ನ ಕೇಳ್ತಾನೆ, ನೀವು ಮಾಡುವಂತ ಎಕ್ಸ್ಪೋಸಸ್ ಅನ್ನ ನೋಡ್ತಾನೆ, ನೀವು ಮಾಡೋ ಒಳ್ಳೆ ಮಾಧ್ಯಮದ ಕಥೆಗಳನ್ನ ಅವ್ನು ಅರ್ಥ ಮಾಡ್ಕೊಳ್ತಾನೆ, ನಿಮ್ಮ ಒಳ್ಳೆ ಜರ್ನಲಿಸಮ್ ಅನ್ನ ನೋಡ್ಬಿಟ್ಟು ನನ್ನ ಅಪ್ಪನ ತರ ನಾನು ಒಬ್ಬ ಜರ್ನಲಿಸ್ಟ್ ಆಗ್ಬೇಕು ಅಂತ ಮಗ ಆಸೆ ಪಡೋದು ತಪ್ಪ ಸರ್? ತಪ್ಪ ಸರ್ ಹೇಳಿ? ಅಲ್ಲ, ತಪ್ಪಿಲ್ಲ. ಆದ್ರೆ ಒಂದ್ ಕಡೆ ನೀವು ಯಾವುದೋ ಒಂದು ಈಗ ಡಾಕ್ಟರ್ ಆಗ್ಬೇಕು ಅಂತಂದಾಗ ಎಜುಕೇಶನ್ ಮಾಡಬೇಕು, ಒಳ್ಳೆ ಮೆರಿಟ್ ಬರಬೇಕು, ಡಾಕ್ಟರ್ ಆಗುವಂಥದ್ದು ಓಕೆ. ಆದ್ರೆ ಒಬ್ಬ ಲೀಡರ್ ಮಗ, ಸೊ ಒಂದ್ ಕಡೆ ಲೀಡರ್ ರೀತಿಯಲ್ಲೇ ತಾನು ಕೂಡ ಬೆಳೀತಾ ಹೋಗ್ತಾನೆ, ಅದು ಅಪ್ಪನ ನೆರಳಿನಲ್ಲಿ ಅಂತಂದಾಗ ಇದು ಸಹಜವಾಗಿ ಒಂದಷ್ಟು ವಿರೋಧಾಭಾಸಗಳಿಗೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ಕಾರಣ ಆಗ್ತಾ ಇದೆ. ಅದಕ್ಕೋಸ್ಕರ ನನ್ನ ಪ್ರಶ್ನೆ ಕೊಡ್ತೀನಿ. ಓಕೆ, ನೀವ್ ಹೇಳ್ತೀರಾ ಡಾಕ್ಟರ್, ಒಬ್ಬ ದೊಡ್ಡ ಡಾಕ್ಟರ್, ನಾವು ಹೆಸರಿರುವಂತ, ಓಕೆ ಡಾಕ್ಟರ್ ಬಿಡಿ, ಯಾಕಡೆ ಒಬ್ಬ ಹೆಸರಿರುವಂತ ಲಾಯರ್, ಬಿಗ್ ಲಾಯರ್ ಮಗ, ಅವನು ಲಾಯರ್ ಆಗ್ತಾನೆ. ಅವ್ರ ಅಪ್ಪ ಸಾನ್ನಿಧ್ಯ ಇದೆ, ಅವ್ನಿಗೆ ಅಲ್ಲೂ ಸಿಗುತ್ತೆ ಕೋರ್ಟಲ್ಲೂ, ಅವನು ಬೆಳಿತಾ ಅವ್ನಿಗೆ ಈಸಿ ಆಗುತ್ತೆ. ಇಂತ ದೊಡ್ಡ ಲಾಯರ್ ಮಗ, ಅವನಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರಿಗೆ ಅಪ್ಪ ಸಪೋರ್ಟ್ ಇರುತ್ತೆ, ಅವನು ದೊಡ್ಡ ಲಾಯರ್ ಆಗ್ತಾನೆ. ಅದ್ರಲ್ಲಿ ತಪ್ಪಿದೆ? ಎಷ್ಟು 3 ಜನರೇಷನ್ 4 ಜನರೇಷನ್ ಲಾಯರ್ಸ್ ಇಲ್ಲ? ಎಷ್ಟು 3 ಜನರೇಷನ್ 4 ಜನರೇಷನ್ ಡಾಕ್ಟರ್ಸ್ ಇಲ್ಲ? ಅಲ್ಲ, ಈಗ ನಲ್ಪಾಡವ್ರೆ, ಈಗ ವಂಶ ಪಾರಂಪರ್ಯಕ್ಕೆ ಜೈ ಅನ್ನೋದಾದ್ರೆ ನಿಮ್ಮ ಸಿದ್ಧಾಂತ, ನೀವು ಹೇಳಿದ್ರಿ ತಪ್ಪೇನಿದೆ ಅನ್ನುವಂಥದ್ದು. ಹಾಗಾದ್ರೆ ಈ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದಿರ್ತಾರಲ್ಲ, ಕೆಲವು ಯುವಕರು ನಾವು ಕೂಡ ರಾಜಕಾರಣಕ್ಕೆ ಬಂದು ಜನಸೇವೆ ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರು ಬರೀ ಜಿಂದಾಬಾದ್ ಜಿಂದಾಬಾದ್ ಅಂತ ಕೂಗೋಕಷ್ಟೇ ಸೀಮಿತ ಆಗ್ಬಿಡ್ತಾರ ಅಂತ? ವಂಶ ಪಾರಂಪರ್ಯಕ್ಕೆ ಮಣೆ ಹಾಕ್ತಾ ಹೋದ್ರೆ ಅವ್ರ ಕನಸು ನನ್ಸಾಗೋದು ಯಾವಾಗ ಅಂತ ನೀವೊಂದು ಅರ್ಥ ಮಾಡ್ಕೊಬೇಕು ಸರ್. ಪಾಲಿಟಿಕ್ಸ್ ಅಲ್ಲಿ ನಾವು ಸ್ಥಾನದಲ್ಲಿ ಇದ್ದೇ ಏನೋ ಒಳ್ಳೇದ್ ಮಾಡ್ಬೇಕು ಅಂತ ಇಲ್ಲ. ನಾವು ಜನಕ್ಕೆ ಒಳ್ಳೇದ್ ಮಾಡ್ಬೇಕಾಗಿರೋದು ನಮ್ಮ ಮನಸ್ಸಲ್ಲಿ ಇದ್ರೆ, ಆ ದೇವ್ರು ನಮ್ಗೆ ಶಕ್ತಿ ಕೊಟ್ರೆ ನಾವ್ ಅದನ್ನ ಮಾಡ್ಕೊಂತ ಹೋಗ್ಬೋದು. ಇವತ್ತು ನಾನು ನಾಟ್ ಅನ್ ಆರ್ಗ್ಯುಮೆಂಟ್ ಸೇಕ್, ನಾನು ನಮ್ ತಂದೆ ನೋಡಿ ಬೆಳೆದಂಗೆ ನಮ್ ಬೇರೆಯವರು ಅವ್ರ ತಂದೆ ನೋಡಿ ಬೆಳೆದ ಆಸೆ ಪಟ್ಟಿರ್ತಾರೆ. ಇವಾಗ ಅದು ಪಾಲಿಟಿಕ್ಸ್ ಬಂದಾಗ ಮಾತ್ರ ಅದನ್ನ ಎತ್ತು ತೋರಿಸ್ತೀರಾ, ಬೇರೆ ಇದ್ರಲ್ಲಿ ಬಂದಾಗ ಯಾರು ಎತ್ತು ತೋರ್ಸಲ್ಲ. ಒಬ್ಬ ಒಳ್ಳೆ ಲಾಯರ್, ಹೆಸರಾಂತ ಸುಪ್ರೀಂ ಕೋರ್ಟ್ ಲಾಯರ್ಗಳು 10 ಜನ ತಗೊಳ್ಳಿದ್ರು, ಅವ್ರ ಮಕ್ಕಳು ಲಾಯರ್ ಆಗಿದ್ದಾರೆ, ಅವ್ರಿಗೂ ಅವ್ರ ಅಪ್ಪ ಸ್ಥಾನಿತ್ಯತೆ ಸಿಕ್ತು, ಅವ್ರ ಅಪ್ಪ ಹೆಸರು ಸಿಕ್ತು. ಈಗ ನಲ್ಪಾಡವ್ರೆ, ಈಗ ಒಂದೇನಂತಂದ್ರೆ ವೃತ್ತಿಗೂ ಮತ್ತು ಅಧಿಕಾರಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಪ್ರತಿಭೆಗಿಂತ ವಂಶವಾಹಿಗೆ ಬೆಲೆ ಕೊಡುವಂಥದ್ದು ಈ ಪ್ರಜಾಪ್ರಭುತ್ವಕ್ಕೆ ಮಾಡುವಂತಹ ಅಪಮಾನ ಅಲ್ವೇ ಅನ್ನುವಂಥದ್ದು ರವಿಕೃಷ್ಣ ರೆಡ್ಡಿ ಅವರ ಪ್ರಶ್ನೆ. ಕಾಂಗ್ರೆಸ್ ಅಧ್ಯಕ್ಷನಾಗಿರುವಾಗ ರಾಜ್ಯದಲ್ಲಿ ನಾನೆಲ್ಲೂ ನನಗೆ ಟಿಕೆಟ್ ಕೇಳಿ ನಾನು ಹೋಗಿಲ್ಲ. ನಾನು 21 ಜನ ಕಾರ್ಯಕರ್ತರ ಹೆಸರನ್ನೇ ತಗೊಂಡು ಅವರ ಟಿಕೆಟ್ ಹೆಸರಿಗೋಸ್ಕರ ಹೋರಾಡಿ ಅವರಿಗೆ ಟಿಕೆಟ್ ಕೊಡಿಸಿ ಎಲೆಕ್ಷನ್ ಗೆಲ್ಸಿದ ಅಧ್ಯಕ್ಷ ನಾನು. ಎಲ್ಲೂ ಕೂಡ ನಾನು ಒಬ್ಬ MLA ಆಗ್ಬೇಕು, ಇಲ್ಲ ನಾನು ಒಬ್ಬ MP ಆಗ್ಬೇಕು ಅಂತ ಹೋರಾಟ ಮಾಡಿಲ್ಲ. ನನ್ನಂತ ಸಾವಿರಾರು ಜನ ಯುವಕರು ಕಾಂಗ್ರೆಸ್ ಅಲ್ಲಿ ಇರ್ಬೇಕು, ಪಕ್ಷದಲ್ಲಿ ಇರ್ಬೇಕು, ಅವ್ರು MLA ಆಗ್ಬೇಕು ಅಂತ ಹೋರಾಟ ಮಾಡುವಂತ ಸಿದ್ಧಾಂತ ಇಟ್ಕೊಂಡಿರೋ ನಾನೆಲ್ಲೂ ನನಗೆ ಒಂದು ಟಿಕೆಟ್ ಕೊಡಿ, ನನ್ನ MLA ಮಾಡಿ, ನನ್ನ MLC ಮಾಡಿ ಅಂತ ನಾನು ಎಲ್ಲೂ ಕೇಳಲಿಲ್ಲ. ಇಲ್ಲಿ ತನಕ ನಾನು ಕೇಳಿದಂತ ಪ್ರಸಂಗನೂ ಇಲ್ಲ. ನಾನು ಯಾವತ್ತಿದ್ರು ಯುವಕರಿಗೆ ಅವಕಾಶ ಸಿಗ್ಬೇಕು ಅಂತ ಹೋರಾಟ ಮಾಡುವವನು. ಬಟ್ ಲಾಜಿಕಲಿ ಇವಾಗ ಒಬ್ಬ ಯುವಕರಿಗೆ ಸಿಕ್ಕಿದೆ, ಅವನು ಇಂತ ಮನೆಯಿಂದ ಬಂದವನೇ ಅಂತ ಹೇಳಿ ಸೈಡ್ ಮಾಡ್ಬಾರ್ದು, ಅವ್ನಿಗೊಂದು ಅವಕಾಶ ಕೊಡ್ಬೇಕು ಅಂತ ಮಾತ್ರ ಹೇಳಿದ್ದೀನಿ. ಓಕೆ, ಧನ್ಯವಾದ ನಲ್ಪಾಡ್ ಅವರೇ. ಇದು ಮೊಹಮ್ಮದ್ ನಲ್ಪಾಡ್ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಸಮರ್ಥನೆ ಮಾಡ್ಕೋತಿದ್ದಾರೆ. ಈಗಲೂ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತವೆ, ಆದ್ರೂ ಕೂಡ ಅವರು ತಮ್ಮನ್ನು ತಾವು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.